ಎಸ್ ಕೆ ಕರೀಂ ಖಾನ್ ಅವರನ್ನ ಅಧ್ಯಕ್ಷರನ್ನಾಗಿ ಸರ್ಕಾರ ನೇಮಕ ಮಾಡ್ತು. ಅವಾಗಲೇ ಅವ್ರಿಗೆ ಎಸ್ ಕೆ ಕರೀಂ ಖಾನ್ರಿಗೆ 80ರ ಮೇಲೆ ವಯಸ್ಸು. ಆಗ ನನಗೆ 28 ಇಷ್ಟು ವಯಸ್ಸಾಗಿರೋರೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿದಿರಿ. ಅವ್ರು ಏನು ಕೆಲಸ ಮಾಡೋಕ್ಕೆ ಸಾಧ್ಯ? ಮಾಡಬಾರ್ದಾಗಿತ್ತು. ಇದರಿಂದ ಅಕಾಡೆಮಿ ಹೋಯ್ತದು. ಅದು ಅಷ್ಟು ಏನೂ ಕೆಲಸ ಆಗಲ್ಲ ಅಷ್ಟೇ. ನಿಜ, ನಾನು ವಯಸ್ಸಾದವನು, ನನ್ನ ಕೈಲಿ ಏನೂ ಆಗಲ್ಲ, ಅವ್ರು ಬರೆದಿರೋ ಸತ್ಯ, ಅಧಿಕಾರವನ್ನು ವಹಿಸ್ಕೊಳ್ಳಲ್ಲ ಅಂತ ಹೇಳಿಕೆ ಕೊಟ್ಬಿಟ್ರು. MP ಪ್ರಕಾಶ್ ಅವರು ಸಂಸ್ಕೃತಿ ಮಂತ್ರಿ ಅಂಥ ಒಬ್ಬ ಸ್ವಾತಂತ್ರ್ಯ ಯೋಧ ಅವ್ರನ್ನ ಮಾಡಲಿಲ್ಲ ಅಂದರೆ ಹೇಗೆ? ಬಸವನಗುಡಿನಲ್ಲಿ ಒಂದು ಸಣ್ಣದೊಂದು ಹೋಟೆಲ್ ದ್ವಾರಕಾ ಅಂತ, ಅವ್ರು ಬ್ರಹ್ಮಚಾರಿ, ಮದುವೆ ಆಗಿರಲಿಲ್ಲ. ಆ ಕಾಲದಲ್ಲಿ ಮಂತ್ರಿಗಳು ಹಂಗೆ ಇರೋರು ಬಿಡಿ, ಸರಳವಾಗಿರೋರು. ಮದುವೆ ಆಗಿ 2 ಮಕ್ಕಳು, ಸುಖಿ ಕುಟುಂಬ, ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಹೆಸರು ಗಿರ್ಜಾ ಅಂತ. ಆಮೇಲೆ ಅವರೂ ಇದು ಕನ್ನಡ ಮೇಜರ್ BA ಮಾಡಿದ್ದಾರೆ. BAನಲ್ಲಿ ಕನ್ನಡ ಮೇಜರು. ತುಂಬ ಒಳ್ಳೆ ಓದುಗಿ, ತುಂಬ ಓದ್ತಾರೆ. ನೀವೇ ಅವ್ರ ಸಮಯ ಇಲ್ದಷ್ಟು ಬರೆದು ಬಿಟ್ಟಿದ್ದೀರಲ್ಲ, ಓದ್ತಾ ಇರ್ಬೋದು. ನನ್ನ ಪುಸ್ತಕ ಹೋಗಲ್ಲ ಹೆಚ್ಚಾಗಿ. ಹೌದಾ? ಅವ್ರು ಒಳ್ಳೆ ಕಾದಂಬರಿಗಳು, ಕತೆಗಳು, ಈ ಸುಧಾ, ಮಯೂರ ಇಂಥವೆಲ್ಲ ಬಿಡದೆ ಓದುವಂಥ ಒಳ್ಳೆ ಇದಿದೆ. ಚೆನ್ನಾಗಿ ತುಂಬ ಒಳ್ಳೆ ಓದುಗಿ. ಇದು ನಿಮ್ಮ ಮನೆ ಕತೆ? ಮನೆ. ಆಮೇಲೆ ಮಕ್ಕಳು ಕೂಡ ಅಷ್ಟೇ. ಮಕ್ಕಳನ್ನ ಸಣ್ಣ ಮಕ್ಕಳಿಂದನೂ ಪ್ರತಿ ವರ್ಷ ರಜಾಗಳಲ್ಲಿ ತುಂಬ ಟ್ಯೂರ್ ಮಾಡಿಸ್ತೀನಿ ನಾನು. ಅದು ಇವತ್ತುವರೆಗೂ ಮುಂದುವರೆದಿದೆ. ಅಂದರೆ ಅರಣ್ಯಕ್ಕೆ ಹೋಗೋದು, ಅವರು ಟ್ರೆಕ್ಕಿಂಗ್ ಮಾಡಿಸೋದು, ಎಲ್ಲೋ ಒಂದು ಕಡೆ ಸರೋವರಕ್ಕೆ ಕರ್ಕೊಂಡು ಹೋಗೋದು, ಕಾಡೊಳಗಡೆ ಇರೋವಂಥ ಜಾಗಗಳಲ್ಲಿ ಇರಿಸೋದು, ಈ ಥರ ಓಡಾಡಿಸಿ. ನನ್ನ ಮಗನಿಗಂತೂ ತುಂಬ ಆಸಕ್ತಿ ಅದಕ್ಕೆ. ಈಗ ನಂತರನೇ ಅವನಿಗೆ ಈ ಕಾಡು ಇದು ಮತ್ತು ವೆಸ್ಟರ್ನ್ ಘಾಟ್ಸು ಎಲ್ಲ ಭಾಳ ಇಷ್ಟದ ವಿಷಯ. ಹಂಗಾಗಿ ಬಹುಶಃ ಅವನು ಈಗ ಕಲಾವಿದ. ಕಲಾವಿದ ಆಗಿ ರೂಪುಗೊಂಡೇನೋ ಗೊತ್ತಿಲ್ಲ. ಸೊ ಮಗಳು ಅಮೆರಿಕದಲ್ಲಿದ್ದಾಳೆ. ಸೊ ಹಿಂಗೆ ಮಕ್ಕಳನ್ನ ನಾನು ಏನು ಮಾಡ್ತಾಯಿದ್ದೆ, ಹೊರಗಡೆ ಕರ್ಕೊಂಡೋಗಿ ಯಾವಾಗ್ಲೂ ಹಿಂಗೆ ಹೊರಗಡೆ ಎಲ್ಲ ಸುತ್ತಾಡಿಸ್ಕೊಂಡು ಬರ್ತಾಯಿದ್ದೆ. ಹಂಗಾಗಿ ಅವ್ರಿಗೆ ಪರಿಸರ ಪ್ರೇಮ ಎಲ್ಲ ಆವಾಗಲಿಂದನೂ ಚೆನ್ನಾಗಿ ಬೆಳೆದಿದೆ. ಮತ್ತು ಒಂದು ನಾಲೆಡ್ಜ್, ಅದು ಜಗತ್ತಂದ್ರೆ ಹಿಂಗೆಲ್ಲ ಇದೆ, ಈ ಥರ ಇರಬೇಕು ಅನ್ನೋವಂಥ ಒಂದು ನಾಲೆಡ್ಜು. ಹಂಗಾಗಿ ಒಳ್ಳೆ ಮಕ್ಕಳು, ತುಂಬ ಸೆನ್ಸಿಬಲ್ ಆದಂಥ ಮಕ್ಕಳು ಇದ್ದಾರೆ. ವಿನೂತನ್ ಕೃತಿ ಇಬ್ಬರೂ. ಸೊ ಮಗ ಆಮೇಲೆ ನಾವೇನು ಮಾಡಿದ್ವಿ, ಇಲ್ಲಿ ಇವರೆಲ್ಲ ಪ್ರೈಮರಿ ಶಾಲೆ ಮಕ್ಳದ್ದು ಮುಗಿಯೋ ಅಷ್ಟೊತ್ತಿಗೆ ನನ್ನ ಮಗ 7th ಬಂದಿದ್ದ ಅನಿಸುತ್ತೆ. ಇಲ್ಲ ಮಗ ಮಿಡ್ಲ್ ಸ್ಕೂಲ್ಗೆ ಹೋಗಬೇಕು, ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋ ಅಷ್ಟೊತ್ತಿಗೆ ನಾವು ಹೊಸಪೇಟೆಗೆ ಶಿಫ್ಟ್ ಆಗ್ಬಿಟ್ವಿ. ಯಾಕೆ ನಾನು ಕನ್ನಡ ಯೂನಿವರ್ಸಿಟಿಗೆ ಹೊರಟೋದೆ. ಹೌದು, ಕನ್ನಡ ಯೂನಿವರ್ಸಿಟಿ ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಆಯಿತು. ಮತ್ತೆ ತಿರ್ಗಾ ಮಕ್ಕಳ ಎಜುಕೇಷನ್ಗೋಸ್ಕರ ಸ್ವಲ್ಪ ಬೇಗನೆ ಇಲ್ಲಿಗೆ ಶಿಫ್ಟ್ ಮಾಡಿದೆ ವಾಪಸ್ಸು, ಬೆಂಗಳೂರಿಗೆ ಕುಟುಂಬನ. ಸೊ ಇಲ್ಲಿತ್ಕೊಂಡು ಏನು ಮಾಡ್ದ ಮಗ, ಅವನು ಹಠ ಮಾಡಿ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತ ಅವ್ರ ಅಮ್ಮನಿಗೆ. ನನಗೆ ಅವನೇನು ಇಷ್ಟ ಇದೆಯೋ ಅದು ಓದಲಿ ಅಂತ ನಾನು. ಕೊನೆಗೆ ಅವನು ಹಠ ಮಾಡಿ ಚಿತ್ರಕಲಾ ಪರಿಷತ್ ಸೇರ್ಕೊಂಡ. ಚಿತ್ರಕಲಾ ಪರಿಷತ್ತು ಸೇರಿ ಅಲ್ಲಿ BFA ಮಾಡ್ದ. ಸೊ ಆಮೇಲೆ ಮೈಸೂರಿನಲ್ಲಿ MFA ಮಾಡ್ದ. ಈಗ ಅವನು ಒಂದು ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಸೀನಿಯರ್ ಡಿಸೈನರು, ಇಂಟರ್ಫೇಸ್ ಡಿಸೈನರ್ ಅಂತ. ನೋಡಿದ್ದೀವಿ ನಿಮ್ಮ ವಿನೂತನ್ ಅವರು ಚಿತ್ರಗಳೆಲ್ಲ ನೋಡಿದ್ದೀವಿ. ಹೌದು, ಡಿಸೈನರ್ ಆಗಿದ್ದಾನೆ. ಮಗಳು ಇಂಜಿನಿಯರಿಂಗ್ ಮಾಡಿದ್ಲು. ಮತ್ತು ಮದುವೆ ಆಯಿತು, ಅಮೆರಿಕಕ್ಕೆ ಹೋದರು. ಗಂಡ ಹೆಂಡತಿ ಇಬ್ಬರು ಅಲ್ಲಿದ್ದಾರೆ. ಅಳಿಯನು ಅಲ್ಲೇ PhD ಮಾಡಿದ್ರು. ಸೊ ಅವರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಅಲ್ಲಿ ವಾಸ ಇದ್ದಾರೆ. ಸೊ ನಾವು ಈಗಾಗಲೇ ಒಂದು 3-4 ಸಲ ನಾನು ನನ್ನ ಪತ್ನಿ ಅಮೆರಿಕಕ್ಕೆ ಹೋಗಿ ಬಂದಿದ್ದೀವಿ, ಮಗಳ ಮನೆಗೆ ಸುತ್ತಾಡಿಕೊಂಡು. ಸೊ ಇದ್ರ ನಡುವೆ ನಾನು ಬೇರೆ ದೇಶಗಳಿಗೆಲ್ಲ ಹೋಗಿ ಬಂದಿದ್ದೀನಿ ಬಿಡಿ, ಅದೆಲ್ಲ ಆಮೇಲೆ ಹೇಳ್ತೀನಿ. ಸೊ ಇಷ್ಟು ನಮ್ಮ ಕುಟುಂಬದ ವಿಚಾರ. ನಿಮ್ಮ ಮನೆ ಕತೆ. ಈ ಕಲೆಗೆ ಏನಂತ ಕರೀತಾರೆ? ಇದನ್ನ ಏನಿಲ್ಲ, ಶಿಲ್ಪಕಲೆ ಅಂತಲೇ ಕರೆಯೋದು. ಹೌದು, ಪ್ರತಿಮೆ ಶಿಲ್ಪದಲ್ಲಿ ಒಂದು ಕಲ್ಲಿನ ಶಿಲ್ಪ, ಇದು ಮಣ್ಣು ಮತ್ತು ಸಿಮೆಂಟಲ್ಲಿ ಮಾಡೋ ಶಿಲ್ಪ ಅಷ್ಟೇ. ಸರ್, ನಿಮ್ಮ ವೃತ್ತಿ ಅನುಭವಗಳನ್ನ ಹಂಚ್ಕೊಳ್ತಾ ಬಂದರೆ ನಿಮ್ಮ ಬರವಣಿಗೆಯ ಒಂದು ಅನುಭವವನ್ನು ಜೊತೆಗೆ ಸಾಗಿ ಬಂತ ಅಥವಾ ಹೇಗೆ, ಅದ್ರ ಬಗ್ಗೆ ತಿಳಿಸ್ಕೊಂಡು? ಅದನ್ನು ಹೇಳ್ಬೇಕು ನಿಮಗೆ. ಈಗ ನಾನು ಅಕಾಡೆಮಿಕ್ ಬಂದ ಮೇಲೆ ಯಾವುದನ್ನೇ ಪುಸ್ತಕಗಳು ಬರೆಯೋಕ್ಕಾಗಲಿಲ್ಲ. ಯಾಕೆಂದ್ರೆ ತುಂಬ ಕೆಲಸಗಳಿತ್ತು. ಅಧ್ಯಕ್ಷರುಗಳು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ರು. ನಾಗೇಗೌಡರು ಮತ್ತು ಕರೀಂ ಖಾನ್ ಅಂಥವ್ರ ಜೊತೆ ಕೆಲಸ ಮಾಡುವಾಗ ಬರವಣಿಗೆಗೆ ಆಮೇಲೆ ಸುತ್ತಾಟ ಜಾಸ್ತಿ ಇತ್ತು, ಓಡಾಟ, ಸುತ್ತೋದು ಒಂಥರ ಅದೇ ಒಂದು ದೊಡ್ಡ ಅನುಭವ ಅದು. ಹಂಗಾಗಿ ಬರವಣಿಗೆ ಕಷ್ಟ ಆದರೂ ಕೂಡ ಏನಾಯಿತು ಅಂದರೆ, ನಾನು ಹೇಳಿದ್ನಲ್ಲ ಆಗಲೇ, ಒಂದೊಂದು ಪ್ರದೇಶಕ್ಕೆ ಹೋಗಿ ಬಂದಾಗಲೂ ಆ ಅನುಭವವನ್ನು ಇಟ್ಕೊಂಡು ನಾನು ಬರೀತಾ ಹೋದೆ.
ಕೋಶವನ್ನು ಓದ್ಕೊಂಡಿದ್ದೀರಿ, ದೇಶವನ್ನು ಸುತ್ತಿದ್ದೀರಿ. ಹೌದು 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 ಹೌದು, ಖಂಡಿತ ಖಂಡಿತ, ಡಬಲ್ ಬೆನಿಫಿಟ್. ಹೌದು, ಬರಿತಾ ಹೋದ್ನಲ್ಲ. ಸೊ ಹಂಗಾಗಿ ಓದೋದ ಕಡೆಗೆ ಅನುಭವವನ್ನು ಕುರಿತು, ಆ ಬುಡಕಟ್ಟುಗಳನ್ನ ಕುರಿತು, ನಮ್ಮ ಪಯಣವನ್ನು ಕುರಿತು ಏನು ಅನುಭವಗಳನ್ನ ಬರಿತಾ ಹೋದೆ, ಅದೆಲ್ಲವೂ ಪ್ರಜಾವಾಣಿನಲ್ಲಿ ಮತ್ತು ಬೇರೆ ಬೇರೆ ಪತ್ರಿಕೆಯಲ್ಲಿ ಬಂತು ಅಂತ ಆಗಲೇ ಹೇಳಿದೆ ನಿಮಗೆ. ಹೌದು. ಅದನ್ನೆಲ್ಲ ಇಟ್ಕೊಂಡು ಈ 1991ರಲ್ಲಿ ನಾಗೇಗೌಡರು ರವೀಂದ್ರ ಕಲಾಕ್ಷೇತ್ರದ ಬೈಲಲ್ಲಿ ಮಹಿಳಾ ಜಾನಪದ ಸಮ್ಮೇಳನ ಅಂತ ಮಾಡಿದ್ರು. ಸೊ ಆ ಮಹಿಳಾ ಜಾನಪದ ಸಮ್ಮೇಳನ ನಮ್ಮ ಜಾನಪದ ಪರಿಷತ್ ವತಿಯಿಂದ, ಅದಕ್ಕೆ ಅಕಾಡೆಮಿನೂ ಕೈ ಜೋಡಿಸಿತ್ತು ಅಷ್ಟೇ. ಸೊ ನಾನು ಅವಾಗ ಇನ್ನೂ ಅಕಾಡೆಮಿ ರಿಜಿಸ್ಟ್ರಾರು, ಆದರೆ ಅದರ ಆರ್ಗನೈಸೇಷನ್ ಪೂರ ನನಗೆ ವಹಿಸಿದ್ರು, ನೀನು ಮಾಡಪ್ಪ ಇದನ್ನ ಅಂತ. ಸೊ ರವೀಂದ್ರ ಕಲಾಕ್ಷೇತ್ರದ ಬೈಲಲ್ಲಿ ಸುಮಾರು ನಾವು ಅಖಿಲ ಕರ್ನಾಟಕ ಮಹಿಳಾ ಜಾನಪದ ಸಮ್ಮೇಳನ, ಅಂದರೆ ಒಟ್ಟಾರೆ ಒಂದು ಕರ್ನಾಟಕದಿಂದ ಸುಮಾರು 300 ಜನ ಹಿರಿಯ ಕಲಾವಿದೆಯರನ್ನು, ಹಾಡುಗಾರ್ತಿಯರನ್ನು, ಕತೆ ಹೇಳೋರನ್ನು ಅಂಥವ್ರನ್ನೆಲ್ಲ ಕರೆದು, ಆಮೇಲೆ ಪ್ರದರ್ಶನ ಮಾಡೋರನ್ನ ಕರೆದು ರವೀಂದ್ರ ಕಲಾಕ್ಷೇತ್ರದ ಬೈಲಲ್ಲಿ 3 ದಿನಗಳ ಕಾಲ ಆ ಮಹಿಳೆಯರ ಸ್ಥಿತಿಗತಿಗಳನ್ನ ಕುರಿತು ಚರ್ಚೆ, ಆ ಕಲಾವಿದರೆಯನ್ನು ಕುರಿತು ಚರ್ಚೆ, ಮತ್ತು ಏನೇನು ಆಗಬೇಕು ಅವ್ರಿಗೆ, ಮತ್ತು ಆ ಕಲೆಗಳನ್ನು ಹೆಂಗೆ ಉಳಿಸ್ಬೇಕು, ಮತ್ತು ಮಹಿಳೆಯರಿಗೂ ಜಾನಪದಕ್ಕೂ ಇರ್ತಕ್ಕಂಥ ಅತ್ಯಂತ ಹತ್ತಿರದ ನಂಟು ಹೇಗಿದೆ, ಆ ಹಾಡುಗಾರ್ತಿಯರನ್ನು ಉಳಿಸೋದು ಹೇಗೆ, ಮತ್ತು ಹಾಡುಗಾರ್ತಿಯರ ಹಾಡುಗಳನ್ನು ಪುನರುಜ್ಜೀವನಗೊಳಿಸೋದು ಹೇಗೆ, ಈ ಥರ 3 ದಿನಗಳ ಕಾಲ ಸತತವಾದ ಚರ್ಚೆ ನಡೀತು. ಆ ಸಂದರ್ಭದಲ್ಲೇನೆ ನಾನೇನು ಲೇಖನಗಳು ಬರಿತಾ ಬಂದಿದ್ದೆ ಅಕಾಡೆಮಿಯಲ್ಲಿದ್ದಾಗ, ಆ ಎಲ್ಲ ಲೇಖನಗಳನ್ನು ಒಟ್ಟು ಸೇರಿಸಿ ಗಿರಿಜನ ನಾಡಿಗೆ ಪಯಣ ಅಂಥೇಳಿ ಆ ಪುಸ್ತಕವನ್ನು ತಂದೆ. ಅದನ್ನು ನಾಗೇಗೌಡರು ಏನು ಮಾಡಿದ್ರು, ನಮ್ಮ ಈ 3 ದಿವಸದ ಸಮ್ಮೇಳನ ಇಷ್ಟು ಅದ್ದೂರಿಯಾಗಿ ನಡೀತಿದೆ, ಇಲ್ಲೇ ಬಿಡುಗಡೆ ಮಾಡಿ ನೀನು ಅಂತ ಹೇಳಿದ್ರು. ಸೊ ಆ ಟೈಮ್ನಲ್ಲಿ ಮಾಡಿದ್ದಾರೆ ಅದನ್ನು. ಪ್ರಕಟ ಒಂದು ರಾಗಿರೊಟ್ಟಿ ಪ್ರಕಾಶನ ಅಂತ ನಾವೇ ಎಲ್ಲ ಸ್ನೇಹಿತರು ಸೇರ್ಕೊಂಡು ಮಾಡಿದ್ವಿ. ಹೆಸರು ರಾಗಿರೊಟ್ಟಿ ಪ್ರಕಾಶನ ಅಂತ ಹೆಸರು ಕೊಟ್ಟಿದ್ವಿ, ಮಾಡಿ ನಾವೇ ಪ್ರಕಟ ಮಾಡಿದ್ವಿ. 2000 ಪ್ರತಿಗಳು ಮಾಡಿದ್ವಿ. ಆಗ 2000 ಪ್ರತಿಗಳು 6 ತಿಂಗಳಲ್ಲಿ ಮುಗಿದೋಯ್ತು, ಅಷ್ಟು ಜನಪ್ರಿಯ. ಆಮೇಲೆ ಎಲ್ಲ ಕಡೆಗೂ ಒಳ್ಳೆ ವಿಮರ್ಶೆ ಬಂತು ಅದಕ್ಕೆ. ಗಿರಿಜನರ ನಾಡಿಗೆ ಪಯಣ, ಗಿರಿಜನ ನಾಡಿಗೆ ಪಯಣ, ಗಿರಿಜನ ನಾಡಿಗೆ ಪಯಣ. ಅದರಲ್ಲಿ ಹೇಳಿದ್ನಲ್ಲ ಈಗ, ಮೆಗಾನೆ ಬೆಟ್ಟದ್ದು, ಆ ಕುಡುಗುಂಜಿ ದ್ವೀಪದ್ದು, ಅಸಲ್ ಹತ್ರನ ಓದದ್ದು, ಮತ್ತು ಇಲ್ಲಿ ಕೊರ್ತಿ ಕಾಡಿನಲ್ಲಿ ಅರಣ್ಯಕ್ಕೆ ಓದದ್ದು, ಮತ್ತು ತಿರ್ಗಿ ನಾಗೇಗೌಡರು ಜೊತೆಗೆ ಈ ಜಾನಪದ ಲೋಕಕ್ಕೆ ವಸ್ತುಗಳನ್ನು ಸಂಗ್ರಹ ಮಾಡೋಕ್ಕೋಸ್ಕರ ನಾವು ಒಂದು ಇಡೀ ಸುತ್ತು ಬಂದ್ವಿ ವೆಸ್ಟರ್ನ್ ಘಾಟ್ಸನ್ನು. ಈಗ ನಾಗೇಗೌಡರು ಅಲ್ಲಿವರೆಗೂ ಹೆಚ್ಚು ಟ್ರೈಬ್ಸ್ ಹತ್ರ ಹೋಗಿರಲಿಲ್ಲ. ಸೊ ನಮ್ಮದೆಲ್ಲ ಈ ಅನುಭವವನ್ನು ನೋಡೋರಲ್ಲ, ಗಿರಿಜನ ನಾಡಿಗೆ ಪಯಣ, ನಡಿ ನಾವೆಲ್ಲ ಹೋಗಿ ಬರೋಣ, ಇನ್ನೊಂದು ಅಲ್ಲೊಂದಷ್ಟು ಸಂಗ್ರಹ ಮಾಡೋಣ ಅಂತೇಳಿ ಒಟ್ಟು ಒಂದು 12 ದಿವಸಗಳ ಕಾಲ ಸತತವಾಗಿ ಬೆಂಗಳೂರಿಂದ ಹೊರಟು ಇಡೀ ಕರಾವಳಿ ಮತ್ತು ಮಲೆನಾಡಿನ ಪ್ರಯಾಣ ಮಾಡಿ ಒಂದಷ್ಟು ವಸ್ತುಗಳನ್ನ ಸಂಗ್ರಹ ಮಾಡಿದ್ವಿ. ಸೊ ಅದರದ್ದು ಆ ಅನುಭವ ಎಲ್ಲ ಸೇರಿಸಿ ಆ ಪುಸ್ತಕ ಬಂದಿತ್ತು. ಅದನ್ನು ಗಿರಿಜನ ನಾಡಿಗೆ ಪಯಣ ಅನ್ನೋ ಹೆಸರಿನಲ್ಲಿ ಬಂತು. ಅದು ಕೊನೆಗೆ ಏನಾಯಿತು ಅಂದರೆ, ನಮ್ಮ ಸುವರ್ಣ ಕರ್ನಾಟಕ ಅಂದರೆ ನಮ್ಮ ಕರ್ನಾಟಕಕ್ಕೆ 50 ವರ್ಷ ಆದಾಗ ಒಂದು 100 ಪುಸ್ತಕಗಳನ್ನ ಸೆಲೆಕ್ಟ್ ಮಾಡೋರು, ಕನ್ನಡದ ದಿ ಬೆಸ್ಟ್ ಬುಕ್ಸನ್ನು ಗೌರ್ಮೆಂಟಿಂದ ರೀಪ್ರಿಂಟ್ ಮಾಡೋಕ್ಕೆ ಅಂತ. ಅದರಲ್ಲಿ ಇದು ಒಂದು, ಇದನ್ನು ಮಾಡಿ ಅದಕ್ಕೊಂದು 5000 ಪ್ರತಿಗಳು ಹಾಕಿದ್ರು. ಇಲ್ಲಿವರೆಗೆ ಆ ಗಿರಿಜನ ನಾಡಿಗೆ ಪಯಣ ಸುಮಾರು ಒಂದು 13,000 ಕಾಪಿ ಖರ್ಚಾಗಿದೆ ಇಲ್ಲಿವರೆಗೆ. ಅಷ್ಟು ಜನಪ್ರಿಯವಾದಂಥ ಕೃತಿ. ಈಗ ಮತ್ತೆ ಇನ್ನೊಂದು ಈಗ ನೆಕ್ಸ್ಟ್ ಎಡಿಷನ್ಗೆ ಈಗ ರೆಡಿ ಆಗ್ತಾ ಇದೆ. ಸೊ ಭಾಳ ಜನಪ್ರಿಯವಾದ ಕೃತಿ ಆಯಿತು. ಸೊ ಇನ್ನು ಮುಂದಿನ ನನ್ನ ಅಧ್ಯಯನಗಳೆಲ್ಲ ಬೇರೆ ರೀತಿಯಲ್ಲಿ ಆಮೇಲೆ ಹೇಳ್ತೀನಿ. ನಾನು ಮತ್ತೆ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕಾಲಿಟ್ಟ ಮೇಲೆ ಏನಾಯಿತು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಗಿರಿಜನ ನಾಡಿಗೆ ಪಯಣ, ಅದು ನೀವು ರಿಜಿಸ್ಟರ್ ಆಗಿದ್ದಾಗಲೇ ಬಂದ? ಹೌದು 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 ಹೌದು. ದಿನದ ಬಹು ಸಮಯ ಇಲ್ಲೇ ಕಳೀತೀರಾ ಸರ್? ಇಲ್ಲ, ನಾನು ವಾರಕ್ಕೊಂದ್ಸಲ ಬರ್ತೀನಿ ಇಲ್ಲಿ. ಹಾಂ. ಆಮೇಲೆ ಅಲ್ಲಿ ನಮ್ಮ ಜಾನಪದ ಪರಿಷತ್ ಇದೆಯಲ್ಲ, ಅಲ್ಲಿ ವಾರಕ್ಕೊಂದ್ಸಲ ಹೋಗ್ತೀನಿ. ಕುಮಾರ ಪಾರ್ಕಲ್ಲಿ ಇಲ್ಲ ಈಗ, ಅದು ಮತ್ತೆ ಕುಮಾರ ಪಾರ್ಕಲ್ಲಿ ಹಿಂದೆ ಇತ್ತು ನಾಗೇಗೌಡರಿದ್ದಾಗ. ಈಗ ಅದು MS ರಾಮಯ್ಯ ಕಾಲೇಜ್ ಇದೆಯಲ್ಲ, MS ರಾಮಯ್ಯ ಆಸ್ಪತ್ರೆ ಮತ್ತು BL ನ್ಯೂ BL ರೋಡ್, ಅದ್ರ ಮಧ್ಯೆ ಒಂದು ಡಯಾಗ್ನಲ್ ರೋಡ್ ಹೋಗುತ್ತೆ. ಹೌದು, ಒಳಕ್ಕೆ ಸಣ್ಣ ರೋಡ್. ಆಸ್ಪತ್ರೆಯಿಂದ ಒಂದು 2 ನಿಮಿಷದ ದಾರಿ. ಅಲ್ಲಿ ಕರ್ನಾಟಕ ಜಾನಪದ ಒಂದು 3/4 ಎಕರೆ ಜಮೀನ ಇದು ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ ಗೌರ್ಮೆಂಟು. 3/4 ಎಕರೆ. ಏನಿದೆ ಅಲ್ಲಿ ಆಕ್ಟಿವಿಟಿ? ಅಲ್ಲಿ ಏನಿಲ್ಲ, ಆಫೀಸ್ ಅಷ್ಟೇ. ಆಫೀಸ್ ಸದ್ಯಕ್ಕೆ ಅಲ್ಲೇನೋ ಮಾಡಬೇಕು ಅಂತಿದ್ವಿ. ಅವ್ನು ಯಾರೋ ಹಿಂದ್ಗಡೆ ಅವನೊಬ್ಬ ಇದು ನನಗೊಂದಿಷ್ಟು ಬರಬೇಕು ಅಂತ ಕೇಸ್ ಹಾಕ್ಬಿಟ್ಟು ಸ್ಟೇ ತಂದ್ಬಿಟ್ಟಿದ್ದಾನೆ. 5-6 ವರ್ಷ. ಚಿನ್ನದ ಬೆಲೆ ಇರೋ ಏರಿಯಾ, ಚಿನ್ನದ ಬೆಲೆ ಹಂಗಾಗಿ ಅಲ್ಲಿ ನೋಡಿ ಗೌರ್ಮೆಂಟ್ ಕೊಟ್ಟಿರೋದು. ಆ BWSSB ಇದ್ದಂಥ ಜಾಗ ಅದು. ಒಂದು ದೊಡ್ಡ ಶೆಡ್ ಇದೆ, ಇದಿದೆ, ಎಲ್ಲ ಇದೆ. ಬಟ್ ಒಂದು ಆಫೀಸೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಬಟ್ ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ. ಹಂಗಾಗಿ ಸ್ಟೇ ವೇಕೆಂಟ್ ಆಗಬೇಕು ಅಲ್ವಾ? ಅಲ್ಲೊಂದು ಆಡಿಟೋರಿಯಂ ಕಟ್ಟಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ವಿ, ಟೆಂಡರ್ ಎಲ್ಲ ಕರೆದ್ಬಿಟ್ಟಿದ್ವಿ. ಅಷ್ಟೊತ್ತಿಗೆ ಅವನು ಸ್ಟೇ ತಂದ್ಬಿಟ್ಟ.
ಇಲ್ಲಾಂದ್ರೆ ಇಷ್ಟೊಂದು ಆಡಿಟೋರಿಯಂ ಆಗಿರೋದಲ್ಲಿ ಬೆಂಗಳೂರಲ್ಲಿ. ಇದನ್ನ ಜಾನಪದ ಲೋಕವನ್ನ ಪರಿಷತ್ತಿನ ಒಂದು ಅಂಗಸಂಸ್ಥೆಯಾಗಿ ನಡೆಸ್ತಾ ಇದೆ. ಹೌದೌದು, ಪರಿಷತ್ತಿನ ಒಂದು ಅಂಗಸಂಸ್ಥೆ. ಸ್ಥಳ ಕೊಟ್ಟಿದ್ದು ಸರ್ಕಾರವಾ? ಸರ್ಕಾರ. ಹೌದೌದು. ಹೌದಾ? ಹೌದು, 15 ಎಕರೆ ಜಾಗ ಇದೆ. ನಾವು ಇಷ್ಟೆಲ್ಲ ಮಾತಾಡ್ತಾ ಇರೋದು, ಇಲ್ಲಿ ಓಡಾಡ್ತಿರೋದು ಇದು ಜಾನಪದ ಲೋಕ. ಹೌದು. ರಾಮನಗರ ಮತ್ತು ಚನ್ನಪಟ್ಟಣದ ನಡುವೆ ಹೆದ್ದಾರಿನಲ್ಲಿರ್ತಕ್ಕಂಥ ಒಂದು ಜಾನಪದ ಲೋಕ ಇದು. ಇದನ್ನು ಸುಮಾರು ಒಂದು 40 ವರ್ಷಗಳ ಹಿಂದೆನೇ ನಾಗೇಗೌಡರು ಒಂದು ಕನಸನ್ನು ಇಟ್ಕೊಂಡು ಈ ಜಾಗವನ್ನು ಆಯ್ಕೆ ಮಾಡಿ ಇಲ್ಲಿ ಅದನ್ನ ಕಟ್ಟಿದ್ರು. ಅದಕ್ಕಿಂತ ಮೊದಲು ನಮಗೆ ನಾಗೇಗೌಡರ ಬಗ್ಗೆ ನಿಮಗೆ ಅನೇಕ ವಿಷಯಗಳು ಇನ್ನೂ ಹೇಳಬೇಕು. ಹೌದು. ಯಾಕೆಂದರೆ ಈ ಕರ್ನಾಟಕ ಜಾನಪದ ಕ್ಷೇತ್ರಕ್ಕೆ ಅವರು ಕೊಟ್ಟ ಕೊಡುಗೆ, ಕರ್ನಾಟಕ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟ ಕೊಡುಗೆ ಸಾಮಾನ್ಯ ಏನಲ್ಲ. ನಾಗೇಗೌಡರು ವಾಸ್ತವವಾಗಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹೆರಗನಹಳ್ಳಿ ಅಂತ ಒಂದು ಊರು, ಹೆರಗನಹಳ್ಳಿನಲ್ಲಿ ಹುಟ್ಟಿದವರು. ಆಮೇಲೆ ಅವರು ಅಲ್ಲಿ ವಿದ್ಯಾಭ್ಯಾಸ ಎಲ್ಲ ಮುಂದುವರಿಸಿ ಲಾ ಅಂದರೆ ಪುಣೆಯಲ್ಲಿ ಲಾ ಮಾಡಿ ಆಮೇಲೆ ವಾಪಸ್ ಕರ್ನಾಟಕಕ್ಕೆ ಬಂದು ಸ್ವಾತಂತ್ರ್ಯ ಪೂರ್ವದಲ್ಲೇನೇ ನಮ್ಮ ಕರ್ನಾಟಕ ರಾಜ್ಯ ಆಡಳಿತದ ಅಧಿಕಾರಿಯಾಗಿ ಆಯ್ಕೆಯಾದಂಥವ್ರು. ಅಂದರೆ ಈಗೇನು ನಾವು KS ಅಂತ ಹೇಳ್ತೀವಲ್ಲ, ಆ ಕಾಲದಲ್ಲಿ KS ಅಂತ ಬ್ರಿಟಿಷರ ಕಾಲದಲ್ಲಿ ಇನ್ನೇನು ಬೇರೆ ಇತ್ತು. ಸೊ ಹಂಗೆ ಬ್ರಿಟಿಷರ ಕಾಲದಲ್ಲೇ ಬ್ರಿಟಿಷ್ ಸರ್ಕಾರದ ಅಧಿಕಾರಿಯಾಗಿ ಹೌದೌದು ಬಂದವರು. ಸೊ ಆ ಕಾಲದಲ್ಲೇ ಅಧಿಕಾರಿಯಾಗಿ ಬಂದು ಆಮೇಲೆ ಅವರು DC ಆಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ DC ಆಗಿ ಕೆಲಸ ಮಾಡಿ, ಆಮೇಲೆ ಬೆಂಗಳೂರಿನಲ್ಲಿ ಲೇಬರ್ ಕಮಿಷನರ್ ಆಗಿ ಕೆಲಸ ಮಾಡಿ, ಆಮೇಲೆ KPSC ಸದಸ್ಯರಾಗಿ ಅಲ್ಲಿ ಕೆಲಸ ಮಾಡಿ ಆಮೇಲೆ ರಿಟೈರ್ ಆದಂಥವ್ರು. ಸೊ ಆಮೇಲೆ ಇದು KPSC ಮೆಂಬರ್ ಆಗಿದ್ರು. ಸೊ ಅನೇಕರಿಗೆ ಕೆಲಸ ಕೊಟ್ಟಿದ್ದಾರೆ KPSC ಮೆಂಬರ್ ಆಗಿ. ಸೊ ಆಮೇಲೆ ಇದ್ರ ನಡುವೆ ಬರೀ ಒಬ್ಬ ಅಧಿಕಾರಿಯಾಗಿದ್ದರೆ ನಾವು ಅಧಿಕಾರಿಗಳು ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ಯಾಕೆಂದರೆ ಅಧಿಕಾರಿಗಳು ನಾವು ಎಷ್ಟೋ ಜನ ನೋಡ್ತಿದ್ದೀವಿ, IASನವ್ರನ್ನ ನೋಡ್ತಾ ಇದ್ದೀವಿ ನಾವು. ಆದರೆ ನಾಗೇಗೌಡರ ವಿಶೇಷ ಏನಪ್ಪ ಅಂತಂದರೆ, ಈಗ ಒಬ್ಬ IAS ಅಧಿಕಾರಿಯಾಗಿ ಅವರು ರಿಟೈರ್ ಆದಮೇಲೆ ಒಂದು ಐಷಾರಾಮಿ ಬಂಗ್ಲೋ, ಒಂದು ಒಳ್ಳೆ ಈಜ್ಕೊಳ ಇವೆಲ್ಲ ಕಟ್ಕೊಂಡು ಐಷಾರಾಮಿಯಾಗಿರ್ಬೋದಾಗಿತ್ತು. ಕಾಳು ಇಟ್ಕೊಂಡು ಇದು ಮಾಡ್ಕೊಂಡು ಗಾರಿ ಇಟ್ಕೊಂಡು ಇರ್ಬೋದಾಗಿತ್ತು. ಬಟ್ ನಾಗೇಗೌಡರು ಆ ಥರದ ಜೀವನವನ್ನು ಯಾವತ್ತೂ ಬಯಸಲೇ ಇಲ್ಲ, ಅದ್ದೂರಿಯನ್ನು ಬಯಸಲೇ ಇಲ್ಲ. ಮತ್ತು ರೆಸ್ಟ್ ಅಂತ ಹೇಳ್ತೀವಲ್ಲ, ವಿಶ್ರಾಂತ ಜೀವನ ಅನ್ನೋದನ್ನ ಅವ್ರು ಬಯಸಲೇ ಇಲ್ಲ. ಅವ್ರ ಬದುಕೇ ಬೇರೆ ಥರದಲ್ಲಿ. ನೋಡಿ, ಅವರು IAS ಅಧಿಕಾರಿ ಆಗಿದ್ದ ಸಂದರ್ಭದಲ್ಲೇನೆ ಎಷ್ಟು ದೊಡ್ಡ ಕೆಲಸ ಮಾಡ್ತಾರೆ ಅಂದರೆ, ಕುವೆಂಪುರವರು ಮೆಚ್ಕೊಳ್ಳೋ ರೀತಿಯ ಕೆಲಸವನ್ನು ಮಾಡ್ತಾರೆ. ಏನಂತಂದರೆ ಅದು ಪ್ರವಾಸಿ ಕಂಡ ಇಂಡಿಯಾ ಅಂತ 9 ಸಂಪುಟಗಳನ್ನು ಸಿದ್ಧ ಮಾಡಿದ್ರು ಅವರು. 9 ಸಂಪುಟಗಳನ್ನು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟ ಮಾಡಿದೆ. ಏನಂತಂದರೆ ಕ್ರಿಸ್ತಶಕ 1ನೇ ಶತಮಾನ ಅಥವಾ ಕ್ರಿಸ್ತ ಪೂರ್ವದಿಂದ ಅಂತ ಇಟ್ಕೊಳ್ಳಿ, ಅಲ್ಲಿಂದ ಹಿಡಿದು 18ನೇ ಶತಮಾನದವರೆಗೆ ಸುಮಾರು 2000 ವರ್ಷಗಳ ಕಾಲ ಏನು ಭಾರತಕ್ಕೆ ಹೊರಗಡೆ ದೇಶದವ್ರು ಬಂದು ನಮ್ಮ ಭಾರತವನ್ನು ಕುರಿತು ಬರೆದ್ರಲ್ಲ, UN ಸಾಂಗ್ ಅಂತ ಒಬ್ಬ ಚೈನಾದಿಂದ ಬರ್ತಾನೆ, ಈ ಥರ UN ಸಾಂಗ್ನಿಂದ ಹಿಡಿದು ಇತ್ತೀಚಿನ ಯುರೋಪಿಯನ್ಸ್ ಬಂದ್ರಲ್ಲ ಇದಕ್ಕೆ, ಅಲ್ಲಿಯವರೆಗೆ ಅವ್ರು ಬಂದು ಇಂಡಿಯಾವನ್ನು ನೋಡಿ ಏನೋ ಬರೀತಾರೆ. ಅವ್ರು ಏನು ಅವತ್ತಿನಿಂದ ಏನು ಕಂಡ್ರು ಒಂದು ದೊಡ್ಡ ಚರಿತ್ರೆ ಅದು. ಎಲ್ಲ ವೈಸ್ರಾಯ್ಗಳ ಲೇಖನಗಳು ಎಲ್ಲವನ್ನು ಸೇರಿಸಿ ಮೋರಿವೆ ಅಲ್ರಲ್ಲಿ. ಆಮೇಲೆ ಅಂದರೆ ಭಾರತವನ್ನು ಕಣ್ಣಾರೆ ಕಂಡು ವಿದೇಶಿಗರು ಅವ್ರ ದೃಷ್ಟಿಯಿಂದ ನೋಡಿದು ಏನು ಬರೆದ್ರಲ್ಲ, ಅದೆಲ್ಲವನ್ನೂ ಒಂದು ಕಡೆಗೆ ಸಂಗ್ರಹಿಸಿದ್ರು. ಪ್ರವಾಸಿ ಅದನ್ನು ಬ್ರಿಟಿಷ್ ಲೈಬ್ರರಿಗೆ ಹೋದರು, ಇಂಗ್ಲೆಂಡ್ ಲೈಬ್ರರಿಗೆ ಹೋದರು, ಎಲ್ಲೆಲ್ಲೆಲ್ಲ ಅದನ್ನು ಆಮೇಲೆ ಚೆನ್ನೈಯಲ್ಲಿರುವ ಲೈಬ್ರರಿನಲ್ಲಿ ಸಂಗ್ರಹ ಮಾಡಿದ್ರು. ಅನೇಕ ಕಡೆಗೆ ಸಂಗ್ರಹ ಮಾಡಿ 9 ಸಂಪುಟಗಳು ತಂದಿದ್ದಾರೆ ನೋಡಿ. ಒಂದು ವಿಶ್ವವಿದ್ಯಾಲಯ ಮಾಡೋ ಕೆಲಸ ಅದು ಇವರೊಬ್ಬ ವ್ಯಕ್ತಿ ಮಾಡಿದ್ರು. ಕೊನೆಗೆ ಅದನ್ನು ಮೈಸೂರು ವಿಶ್ವವಿದ್ಯಾಲಯ ಪ್ರಕಟ ಮಾಡ್ತು. ಅಂದರೆ ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ದೊಡ್ಡ ಮನೆ ಅನ್ನೋ ಕಾದಂಬರಿ, 0ಯಿಂದ 0ಗೆ, ಭೂಮಿಗೆ ಬಂದ ಗಂಧರ್ವ ಅನ್ನೋ ಕಾದಂಬರಿಗಳನ್ನ ಬರೆದ್ರು. ನನ್ನೂರು ಅಂತ ಒಂದು ಅವ್ರ ಊರಿನ ಚಿತ್ರಣ, ಅದು ಎಷ್ಟು ಅದ್ಭುತವಾದ ಕೃತಿ ಅಂತ ಅಂದರೆ, ನನ್ನೂರು ಹೆಂಗಿತ್ತು ನಾನು ಕಂಡಾಗ ಎರಗನಹಳ್ಳಿ ಈಗ ಹೆಂಗೆ ಬದಲಾಗ್ತಾ ಇದೆ, ಅಲ್ಲಿ ವ್ಯಕ್ತಿ ಚಿತ್ರಗಳು, ಒಂದು ಅಪೂರ್ವವಾದ ಒಂದು ಕೃತಿ ಅದು ನನ್ನೂರು ಅಂತ ಒಂದು ಕೃತಿ ಬರೆದ್ರು. ಇದೆಲ್ಲರ ಜೊತೆಗೆ ಈ ಜಾನಪದವನ್ನು ಹಚ್ಕೊಂಡ್ಮೇಲೆ ಅವರ ಊರಿನ ಶೋಭಾನೆ ಚಿಕ್ಕಮ್ಮ, ಈಗ ಈ ಜಾನಪದ ಪರಿಷತ್ತಿನ ಲಾಂಛನವೇ ಅದು, ಲೋಗೋ ಅದೇನೇ. ಈಗ ಚಿಕ್ಕಮ್ಮಂದದು ರಾಗಿ ಬೀಸ್ತಾ ಇರೋದು. ಸೊ ಆ ಚಿಕ್ಕಮ್ಮನ ಇಡೀ ಹಾಡುಗಳನ್ನ ಸಂಗ್ರಹ ಮಾಡಿ ಸೋಮನೆ ಚಿಕ್ಕಮ್ಮನ ಪದಗಳು ಅಂತ ಒಂದು ಪುಸ್ತಕ ತಂದರು. ಅದು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟ ಮಾಡ್ತು ಆಗ. ಆಮೇಲೆ ಎಳವರು ಮತ್ತು ಅವರ ಕಾವ್ಯಗಳು ಅಂತ ತಂದರು. ಸೊ ಆಮೇಲೆ ಪದವವೇ ನಮ್ಮ ಎದೆಯಲ್ಲಿ ಎನ್ನುವಂಥ ಒಂದು ಪುಸ್ತಕವನ್ನು ತಂದರು, ಪದವವೇ ನಮ್ಮ ಎದೆಯಲ್ಲಿ ಅಂತ. ಸೊ ಹೀಗೆ ಜಾನಪದದಲ್ಲೂ ಅಪಾರವಾದ ಕೆಲಸವನ್ನು ಮಾಡಿದ್ರು. ಆಮೇಲೆ ಜನಪದ ಒಳ್ಳೊಳ್ಳೆ ಕಲಾವಿದರನ್ನ ಗುರುತಿಸಿ ಅವ್ರಿಗೆ ಪ್ರಶಸ್ತಿಗಳನ್ನ ಕೊಡಿಸೋಕ್ಕೆ ಅಕಾಡೆಮಿಯಿಂದ ಮತ್ತು ಪರಿಷತ್ತಿಂದ ಮತ್ತು ಅವ್ರಿಗೆ ಮಾಶಾಸ್ನ ಬರೋದಕ್ಕೆ, ಒಟ್ಟು ಜಾನಪದವನ್ನು ಹಚ್ಕೊಂಡ್ಬಿಟ್ರು. ಆಮೇಲೆ ಅವರು ಹಚ್ಕೊಂಡ್ಬಿಟ್ರು ಅಂತ ಅಂದರೆ ಆ ಕಲಾವಿದರ ಬಗ್ಗೆ ಸದಾ ಯೋಚನೆ ಅವ್ರಿಗೆ, ಅಯ್ಯೋ ಪಾಪ ಈಗ ಏನು ಮಾಡೋದು, ಈ ಕಲಾವಿದರು ಹಿಂಗಿದಾರಲ್ಲ, ಇವ್ರಿಗೆ ಏನು ಬೇರೆ ದಾರಿ ಇಲ್ವಾ ಅಂತ ಯಾವಾಗಲೂ ಚಿಂತೆ ಮಾಡೋರು.
ಅಷ್ಟರ ಮಟ್ಟಿಗೆ ಅದು ಪೂರ್ಣ ಒಂಥರ ತೊಡಗಿಸ್ಕೊಂಬಿಟ್ರು. ಈ ಜಾನಪದ ಅನ್ನೋದನ್ನು ಒಂದು ತಪಸ್ಸಾಗಿ ತಗೊಂಡ್ರು ನಾಗೇಗೌಡರು. ಆಮೇಲೆ ಇವರು ನೋಡಿ ಅವರ IAS ಅಧಿಕಾರಿಯಾಗಿದ್ದಾಗಲೇ ಶುರು ಮಾಡಿದ್ರು ಸಂಗ್ರಹ ಮಾಡೋಕ್ಕೆ ಹಾಡುಗಳನ್ನ. ಶೋಭಾನೆ ಚಿಕ್ಕಮ್ಮನ ಪದಗಳಿಂದ ಶುರು ಮಾಡಿ ಬೇರೆ ಬೇರೆ ಹಳ್ಳಿಗಳಿಗೆ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದಾರೆ, ದಕ್ಷಿಣ ಕರ್ನಾಟಕ, ಮಲೆನಾಡು, ಕರಾವಳಿ ಎಲ್ಲ ಭಾಗದಲ್ಲೂ ಒಳ್ಳೆ ಕಲಾವಿದರು ಸಿಕ್ಕಿದ್ರು ಅಂದ್ರೆ ಹೋಗಿ ಅಲ್ಲೆಲ್ಲ ಸಂಗ್ರಹ ಮಾಡ್ಕೊಂಬರೋದು. ಸಂಗ್ರಹ ಮಾಡ್ಕೊಂಡು ಬರ್ತಾಯಿದ್ರು. ಏನು ಮಾಡೋದು ಇದನ್ನೆಲ್ಲ? ಆಮೇಲೆ ನೋಡಿ ಇವತ್ತು ಈ ಜಾನಪದ ಪರಿಷತ್ತಲ್ಲಿ ಸುಮಾರು ನಿಮಗೆ 1,500 ಗಂಟೆಗಳು ಕೇಳುವಷ್ಟು ಆಡಿಯೋ ಇದೆ. ವೆರೈಟಿ ಆಫ್ ಸಾಂಗ್ಸ್, ಎಲ್ಲ ಬಗೆಯ ಜಾನಪದ ಪ್ರಕಾರಗಳು ನಿಮ್ಗೆ ಅಲ್ಲಿ ಸಿಗ್ತವೆ. ಇವ್ರ ಸಂಪಾದನೆ ಆಡಿಯೋ. ಆಮೇಲೆ ಸುಮಾರು 300 ಗಂಟೆಗಳಿಂದಲೂ ಹೆಚ್ಚು ನೋಡುವಂಥ ವಿಡಿಯೋ ಇದೆ. ಎಲ್ಲ ಕಲೆಗಳು ಮತ್ತೊಂದು ಇನ್ನೊಂದು ಎಲ್ಲ ಇಷ್ಟೆಲ್ಲ ಮಾಡಿದ್ರಲ್ಲ. ಏನು ಮಾಡೋದು ಇದೆಲ್ಲ ಇಟ್ಕೊಂಡು? ಈಗ ಸುಮ್ಮನೆ ಹೆಂಗೆ ಇಟ್ಕೊಂಡ್ರೆ ಅವ್ರೇನು ಮಾಡಿದ್ರು, ಅವ್ರ ಮನೆ ನಮ್ಮ ಕುಮಾರ್ ಪಾರ್ಕಲ್ಲಿ ಮನೆ ಇತ್ತಲ್ಲ, ಕೆಳಗಡೆ ಮನೇನ ಪೂರ ಜಾನಪದ ಪರಿಷತ್ ಆಫೀಸ್ ಅಂತ ಮಾಡಿಬಿಟ್ರು. ಆಮೇಲೆ ಇದು ಹೆಂಗೆ ಯಾವ ಥರ ಶುರುವಾಯ್ತು ಇದು ಅಂದರೆ, ಅವ್ರಿಗೆ 60 ವರ್ಷ ಆಯ್ತಲ್ಲ, ಆಗೆಲ್ಲ 60 ವರ್ಷಕ್ಕೆ ರಿಟೈರ್ಮೆಂಟು. 60 ವರ್ಷ ಆದಾಗ ಅವರ ಅಭಿಮಾನಿಗಳೆಲ್ಲ ಸೇರಿ ಅವ್ರಿಗೆ ಒಂದು 60ನೇ ವರ್ಷದ ಸನ್ಮಾನ ಮಾಡೋದು, ಗೌರವಾರ್ಪಣೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದಾಗ ಅವ್ರಿಗೆ ಸುಮಾರು 1 ಲಕ್ಷ ಚಿಲ್ಲರೆ ಹಣವನ್ನು ಕೂಡಿಸಿ ಅವ್ರಿಗೆ ಇಡಿಗಂಟಾಗಿ ಕೊಟ್ಟು, ಅದನ್ನು ತೆಗೆದು ಸ್ವಂತಕ್ಕೆ ಬಳಸೋದು ಬೇಡ, ಇದು ನನ್ನ ಜನಪದ ಕಲಾವಿದರಿಗೆ ಏನಾದ್ರು ಮಾಡಬೇಕು, ಆ ಥರ ಮಾಡ್ತೀನಿ ಅಂತೇಳಿ ಆ 1.5 ಲಕ್ಷ ರೂಪಾಯಿನೂ ಜೊತೆಗೆ ಇನ್ನೊಂದಷ್ಟು ಸೇರಿಸಿ ಇಟ್ಬಿಟ್ಟು ಕರ್ನಾಟಕ ಜಾನಪದ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಆರಂಭ ಮಾಡಿದ್ರು. ಜಿ ನಾರಾಯಣ ಅವ್ರ ಜೊತೆಗಿದ್ದರು, ಇನ್ನೂ ಅನೇಕರು ಹಿರಿಯರೆಲ್ಲ ಜೊತೆಗಿದ್ದರು. ಆಮೇಲೆ ಮಾಡಿ ಏನು ಮಾಡಿದ್ರು, ಆಫೀಸ್ ಬೇಕಲ್ಲ ಅದಕ್ಕೊಂದು, ಸ್ವಂತ ಮನೇನೆ ಕೆಳಗಡೆ ಬಾಡಿಗೆ ಕೊಟ್ಟಿದ್ದ ಮನೇನ ಖಾಲಿ ಮಾಡಿಸ್ಬಿಟ್ಟು ಅದನ್ನ ಆಫೀಸ್ ಮಾಡಿಬಿಟ್ರು. ಆಮೇಲೆ ಆಫೀಸ್ ಮುಂದೆ ಸೋಮ ಮತ್ತೊಂದು ಇನ್ನೊಂದೆಲ್ಲ ಹಾಕಿ ಅವ್ರ ಮನೆಯವರೆಲ್ಲ ಯಾವಾಗಲೂ ತಮಾಷೆ ಮಾಡೋರಂತೆ, ನಮ್ಮ ಮನೇನೇ ಮಾರಿಗುಡಿ ಮಾಡಿಬಿಟ್ರು ಅಂದರೆ ಅಷ್ಟರ ಮಟ್ಟಿಗೆ ಮನೇನ ಅವರು ಇದು ಮಾಡ್ರು. ಅಲ್ಲಿ ಜಾನಪದ ಟ್ರಸ್ಟ್ ಆಫೀಸ್ ಶುರುವಾಗಿ ಅನೇಕ ವರ್ಷ ನಡೀತಾ ಇತ್ತು. ಆಮೇಲೆ ಏನು ಮಾಡಿದ್ರು, ಅವ್ರಿಗೆ ಯಾವತ್ತೂ ಒಬ್ಬ ಮನುಷ್ಯ ಭವಿಷ್ಯವನ್ನು ಯೋಚನೆ ಮಾಡೋವಂಥವನಿಗೆ ಯಾವತ್ತೂ ಒಂದು ಸಣ್ಣದು ಸಾಕಾಗಲ್ಲ. ಅವ್ರೇನು ಮಾಡಿದ್ರು, ಇದಕ್ಕೆ ಏನಾದ್ರು ಒಂದು ಮಾಡಬೇಕಲ್ಲ, ಇಡೀ ನಮ್ಮ ಜನಪದ ಕಲೆ ಉಳಿಯೋ ರೀತಿಯಲ್ಲಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು, ನಾವು ಕಲಾವಿದರು ಅಲ್ಲಿ ಬಂದು ಹೋಗಬೇಕು. ಸೊ ಆ ಮೂಲಕ ಜನಪದ ಕ್ಷೇತ್ರಕ್ಕೆ, ಜನಪದ ಕಲಾವಿದರಿಗೆ ಒಂದು ನಿರ್ದಿಷ್ಟವಾದ ಒಂದು ಸ್ಥಳ ಗೊತ್ತು ಮಾಡಬೇಕು ಅಂತ ಯೋಚನೆ ಮಾಡಿದವರು ಹುಡುಕಾಡ್ತಾಯಿದ್ರು. ಬೆಂಗಳೂರು ಸುತ್ತಮುತ್ತ ಜಾಗ ಬೇಕಾದಷ್ಟು ಹುಡ್ಕೋರು. ಆ ಬೆಂಗಳೂರು ನಗರ ಸುತ್ತಮುತ್ತ ಇಷ್ಟು ದೊಡ್ಡ ಜಾಗ ಸಿಕ್ಕಲಿಲ್ಲ ಅವ್ರಿಗೆ. ಆಮೇಲೆ ಈಗ ರಾಮನಗರ, ಚನ್ನಪಟ್ಟಣ ಹೆಂಗಿರು ಮೈಸೂರು ಹೆದ್ದಾರಿ ಇದು, ಇಲ್ಲೊಂದು ಮಾಡಿದ್ರೆ ಜನ ಹೋಗ್ತಾ ಬರೋರು ಕೂಡ ಬರ್ತಾರೆ. ಆಮೇಲೆ ಅವರು ವಿದೇಶಗಳಲ್ಲೆಲ್ಲ ಸುತ್ತಾಡಿದ್ರಲ್ಲ, ಆ ವಿದೇಶಗಳಲ್ಲಿ ಈ ಥರ ಊರಾಚೆ ಇರುವಂಥ ಜನಪದ ಕೇಂದ್ರಗಳನ್ನು ನೋಡಿದ್ರು ಅವರು, ಈ ಥರದ ಕಲ್ಚರಲ್ ಸೆಂಟರ್ಗಳನ್ನು ನೋಡಿದ್ರು ಅವರು, ಮ್ಯೂಸಿಯಮ್ಗಳನ್ನು ನೋಡಿದರು. ಸೊ ಹಂಗೆ ಯಾಕೆ ಮಾಡಬಾರ್ದು ನಾನು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು, ಇಲ್ಲಿ ಜಾಗವನ್ನು ಹುಡುಕಿದ್ರು. ಆಮೇಲೆ ಎಷ್ಟೋ ಜನ ಇಲ್ಲಿ ಬಂದು ನೋಡ್ಬಿಟ್ಟು, ಅಯ್ಯೋ ನಾಗೇಗೌಡ್ರೆ ಇಲ್ಲೆಲ್ಲಾರು ಆಗೋದುಂಟಾ, ಇದು ಒಳ್ಳೆ ಕಾಡು, ಕೊರಕಲು, ಹಳ್ಳ ದಿಣ್ಣೆ ಹಿಂಗೆ ಬಿದ್ದಿದೆ ಅಂದರೆ ಇದು ಅವಾಗ ಏನೂ ಇಲ್ಲ, ಇಲ್ಲಿ ಬರೀ ಒಂದು ಕೊರಕಲೋ ಜಾಗ. ಭವಿಷ್ಯವನ್ನ ಕಣ್ಮುಂದೆ ಕಲ್ಪಿಸ್ಕೊಳ್ಳುವಂಥ ಶಕ್ತಿ ಇತ್ತು ನೋಡಿ. ಅಲ್ಲಲ್ಲ ನೋಡಿ, ಅದಕ್ಕೆ ಯಾವ ಮನುಷ್ಯನಿಗೆ ಕನಸುಗಳಿರ್ತವೆ, ಆ ಕನಸುಗಳಿದ್ದಾಗ ಮಾತ್ರ ಇಂಥದ್ದು ಕೈಗೂಡಕ್ಕೆ ಸಾಧ್ಯ. ಕನಸುಗಳೇ ಇಲ್ದೇ ಏನು ಮಾಡ್ತೀರಾ? ಹಾಂ, ಆ ಕನಸುಗಳು ಬೇಕು, ಮತ್ತು ಭವಿಷ್ಯದ ಒಂದು ಚಿಂತನೆ ಬೇಕು. ಆಮೇಲೆ ಒಂದು ದೊಡ್ಡ ಮನಸ್ಸಿನಲ್ಲಿ ಒಂದು ಏನೋ ಇದಾಗಬೇಕು ಅನ್ನೋವಂಥ ಒಂದು ಒಂದು ಕನಸು ಇದ್ದಾಗ ಮಾತ್ರ ಅದು ಸಾಧ್ಯ. ಹಂಗೆ ಮಾಡಿ ಅನೇಕರು ಅವ್ರಿಗೆ ಇಲ್ಲಿ ಇದು ಮಾಡಿದ್ರು, ಡಿಸ್ಕರೇಜು ಮಾಡಿದ್ರು. ಇದಾಗಲ್ಲ ಬಿಡಿ, ಯಾಕೆ ಸುಮ್ಮನೆ ಇಷ್ಟೆಲ್ಲ ಮಾಡ್ತೀರಾ, ಅಲ್ಲೇ ಎಲ್ಲೋ ಬೆಂಗಳೂರಿನಲ್ಲಿ ಒಂದು ಸಣ್ಣ ಜಾಗ ತೊಗೊಂಡು BDAಗೆ ಅಪ್ಲೈ ಮಾಡಿಬಿಟ್ಟು ಒಂದು 60-40 ತೊಗೊಂಡು ಒಂದು ಮ್ಯೂಸಿಯಂ ಥರ ಮಾಡಿ ಒಂದು ಇದೆಲ್ಲ ಇಡೀ ಬಂದು ನೋಡ್ಕೊಂಡು ಹೋಗ್ತಾರೆ, ಆಡಿಯೋ ವಿಡಿಯೋ ನೋಡ್ಕೊಂಡು ಹೋಗ್ತಾರೆ ಅಂತ. ಅವ್ರಿಗಿಲ್ಲ ಇಲ್ಲ ನನಗೊಂದು ಕೇಂದ್ರ ಮಾಡಲೇಬೇಕು, ಹಠ ಹಿಡಿದು ಇದು ಹೆಂಗಾರ ಇರಲಿ ಜಾಗ, ಮರಗಿಡ ಬೆಳೆಸಿ ಅದಕ್ಕೊಂದು ಮಾಡಿ ಏನೋ ಮಾಡ್ತೀನಿ ನಾನು ಅಂತೇಳಿ ಇಲ್ಲಿ ಕೆಲವು ಅಧಿಕಾರಿಗಳು ಅವರು PSಲಿದ್ದ KPSಲಿದ್ದಾಗ ಸೆಲೆಕ್ಟ್ ಆಗಿದ್ದಂಥವ್ರು, ಅವ್ರ ಬಗ್ಗೆ ಭಾಳ ಗೌರವ ಇದ್ದವ್ರು ಇದ್ರು. ಅವರು ಹುಡುಕಿ ಈ ಜಾಗವನ್ನು ಮೊದಲು ಒಂದು 10-12 ಎಕರೆ ಕೊಡ್ತಾರೆ, ಆಮೇಲೆ ಒಂದು 3 ಎಕರೆ ತಗೊಂಡಿದ್ದಾರೆ. ಒಟ್ಟು 15 ಎಕರೆ ಜಾಗ. ಈ 15 ಎಕರೆ ಜಾಗದಲ್ಲಿ ಇವು ಇಷ್ಟೆಲ್ಲ ದೊಡ್ಡ ದೊಡ್ಡ ಮರಗಳಾಗಬೇಕಾದ್ರೆ ಏನು ಸಾಮಾನ್ಯ ಅಲ್ಲ. 41 ವರ್ಷ ಆಯಿತು ಇದು ಶುರುವಾಗಿ, ಅಂದರೆ ಇಲ್ಲಿ ಕೆಲಸ ಶುರುವಾಗಿ. ಇಷ್ಟೆಲ್ಲ ಆಗಿ ಇಲ್ಲಿ ಈ ಥರದೊಂದು ಜಾನಪದ ಲೋಕವನ್ನು ಕಟ್ಟಿದ್ರು. ಸೊ ಈ ಜಾನಪದ ಲೋಕ ಹೆಂಗಿರಬೇಕು? ಸೊ ಅದಕ್ಕೆ ಅಲ್ಲೇನಂತಂದರೆ ಪ್ರತಿ ವರ್ಷ ಕಲಾವಿದರು ಇಲ್ಲಿ ಒಂದು ತೀರ್ಥಯಾತ್ರೆಗೆ ಬಂದಂಗೆ ಬರಬೇಕು. ಅದು ನಂದು ಜಾನಪದ ಲೋಕ, ನಾನು ಹೋಗ್ಬೇಕಲ್ಲಿ ಅಂತೇಳಿ ಬರಬೇಕು. ಅದಕ್ಕೆ ಒಂದು ಜಾನಪದ ಲೋಕೋತ್ಸವ ಅಂತ ಶುರು ಮಾಡಿದ್ರು. ಪ್ರತಿ ವರ್ಷ ಒಂದು ಜಾನಪದ ಲೋಕೋತ್ಸವ, ಆಮೇಲೆ ಜಾನಪದ ದಸರಾ, ಆಮೇಲೆ ಜಾನಪದ ಸಂಕ್ರಾಂತಿ, ಈ ಥರ ಅನೇಕ ಹಬ್ಬಗಳ ಆಚರಣೆಗಳನ್ನ ಇಲ್ಲಿ ಶುರು ಮಾಡಿದ್ರು. ಸೊ ಕಲಾವಿದರು ಸದಾ ಬಂದು ಹೋಗ್ತಿರ್ಬೇಕು ಇಲ್ಲಿ ಏನೋ ಕಾರಣಕ್ಕಾಗಿ. ಆ ಥರ ಮಾಡಿ ಇವತ್ತು ಇಡೀ ಕರ್ನಾಟಕದ ಜನ ನಾಗೇಗೌಡರನ್ನ ನೆನೆಸ್ಕೊಳ್ತಾರೆ ಯಾವಾಗಲೂ. ಅವ್ರ ಅಕಾಡೆಮಿಲಿದ್ದಾಗ ಮಾಡಿದ ಕೆಲಸ, ಆಮೇಲೆ ಅವ್ರಿಗೆ ಜಾನಪದ ಪರಿಷತ್ತನ್ನು ಆರಂಭ ಮಾಡಿದ್ಮೇಲೆ ಮಾಡಿದ ಕೆಲಸ,
ಮತ್ತು ಆ ಜಾನಪದವನ್ನು ಉಳಿಸೋದಕ್ಕೆ ಮತ್ತು ಕಲಾವಿದರಿಗೆ ಒಂದು ಸ್ಫೂರ್ತಿಯನ್ನು ತುಂಬೋದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಜಾನಪದ ಲೋಕವನ್ನು ನಿರ್ಮಾಣ ಮಾಡೋಲ್ಲ ಅದು. ಆಮೇಲೆ ಇಲ್ಲಿ ಮ್ಯೂಸಿಯಮನ್ನು ಮಾಡೋ ಮೂಲಕ ಅನೇಕ ಮ್ಯೂಸಿಯಮ್ಗಳಿವೆ ಇಲ್ಲಿ, ನೀವು ನೋಡಿದ್ದೀರಿ. ಆ ಎಲ್ಲ ನಮ್ಮ ಗ್ರಾಮೀಣ ಜೀವನದ ಒಂದು ಟ್ರೆಡಿಷ್ನಲ್ ಲೈಫ್ ಏನಿದೆ, ಒಂದು ಪರಂಪರೆಯ ಜೀವನ ಏನಿದೆ, ಆ ಪರಂಪರೆಯ ಜೀವನವನ್ನು ಪ್ರತಿಬಿಂಬಿಸುವ ಹಾಗೆ. ಮತ್ತು ಯಾಕೆಂದರೆ ಇವತ್ತು ಆಧುನಿಕತೆ ಇದು, ಪ್ರತಿದಿನ ಜಗತ್ತು ಬದಲಾಗ್ತಾ ಹೋಗ್ತಾ ಇದೆ. ಪ್ರತಿದಿನ ನಮ್ಮ ಯುವಕರ ಮನಸ್ಸನ್ನು ಘಾಸಿಗೊಳಿಸುವಂಥ ಅನೇಕ ಘಟನೆಗಳು ನಡೀತಾ ಇವೆ. ಆಮೇಲೆ ಹಿಂಗಾಗಿ ಈ ಥರದೊಂದು ಜಾನಪದ ಲೋಕಕ್ಕೆ ಬಂದು ನಮ್ಮ ಗ್ರಾಮೀಣ ಜೀವನ ಹೆಂಗಿತ್ತು, ನಮ್ಮ ಹಿರಿಯರು ಹಿಂಗೆ ಬದುಕಿದ್ರು, ನಮ್ಮ ಪರಂಪರೆ ಹಿಂಗಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಎಲ್ಲೋ ಒಂದು ಕಡೆಗೆ ಆ ಯುವಕರ ಮನಸ್ಸು ಸ್ವಲ್ಪ ಶುದ್ಧಗೊಳ್ಳೋಕ್ಕೆ ಸಾಧ್ಯ ಮತ್ತು ಆ ಕಡೆಗೆ ಅವ್ರು ಆಕರ್ಷಿತರಾಗಕ್ಕೆ ಸಾಧ್ಯ. ಹಂಗೆ ಮಾಡೋದ್ರ ಮೂಲಕ ನಾವೆಲ್ಲೋ ಒಂದು ಕಡೆಗೆ ನಮ್ಮ ಪರಂಪರೆಯ ನಮ್ಮ ವ್ಯಾಲ್ಯೂಸ್ ಅಂತ ಏನು ಹೇಳ್ತೀವಿ, ಮೌಲ್ಯಗಳು, ಆ ಮೌಲ್ಯಗಳನ್ನು ಮತ್ತೆ ಬಿತ್ತುವ ಕೆಲಸವನ್ನು ಮಾಡಬೇಕು ಸರ್ ಅನ್ನೋದು. ಕ್ಷಮಿಸಿ, ಜಾನಪದ ಅಕಾಡೆಮಿಯ ಸ್ಥಾಪನೆಗೆ ಕಾರಣಕರ್ತರಾದವರು ನಾಗೇಗೌಡರು ತಿಳಿಸಿದ್ರಿ. ಹೌದು. ನಿವೃತ್ತಿಯ ನಂತರ ಜಾನಪದ ಪರಿಷತ್ ಅಂತ ಒಂದು ಪರ್ಯಾಯವಾದ ಸಂಸ್ಥೆಯನ್ನು ಕಟ್ಕೋಬೇಕು ಅನ್ನೋ ಪರಿಕಲ್ಪನೆ ಯಾಕೆ ಬಂತು ಅವ್ರಿಗೆ? ಈಗ ಸರಿ, ಕರೆಕ್ಟ್, ಸರಿಯಾದ ಪ್ರಶ್ನೆ ಇದು. ಜಾನಪದ ಅಕಾಡೆಮಿ ಎನ್ನುವಂಥದ್ದು ಒಂದು ಸರ್ಕಾರದ ಅಂಗಸಂಸ್ಥೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೆಳಗೆ ಇದು ಮಾಡುವ, ಅದಕ್ಕೊಂದು ಸಣ್ಣ ಪರಿಧಿ ಇದೆ. ಆಮೇಲೆ ಪ್ರತಿ 3 ವರ್ಷಕ್ಕೊಬ್ಬರು ಅಧ್ಯಕ್ಷರು ಬದಲಾಗ್ತಾ ಹೋಗ್ತಾರೆ. ಒಬ್ಬೊಬ್ಬ ಅಧ್ಯಕ್ಷರ ಧೋರಣೆ ಏನಿದೆಯೋ ಗೊತ್ತಿಲ್ಲ. ಸೊ ಪ್ರತಿ ಇದರಲ್ಲೇನೋ ರಿಜಿಸ್ಟ್ರಾರ್ಗಳು ಬದಲಾಗ್ತಾ ಹೋಗ್ತಾರೆ. ಅಲ್ಲಿ ಸೀಮಿತವಾದ ಕೆಲಸ ಏನು, ಸರ್ಕಾರ ಹಿರಿಯ ಕಲಾವಿದರನ್ನ ಗೌರವಿಸಬೇಕು, ಅದಕ್ಕೊಂದು ಪ್ರಶಸ್ತಿ ಸಮಾರಂಭ ಮಾಡ್ತದೆ. ಮತ್ತು ಸರ್ಕಾರ ಮಾಶಾಸನ ಕೊಡಬೇಕು, ಆ ಕೆಲಸವನ್ನು ಮಾಡ್ತದೆ. ಅದಕ್ಕೊಂದು ನಿರ್ದಿಷ್ಟವಾದ ಕಾರ್ಯಕ್ರಮಗಳು ಮಾಡುವಂಥದ್ದು, ಅದ್ರ ಆಚೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದೊಂದು ಸಣ್ಣ ಪರಿಧಿ ಅದು. ಆಮೇಲೆ ಅಲ್ಲೆಲ್ಲೋ ಇವನು ಕನ್ನಡ ಭವನದಲ್ಲಿರುವಂಥ ಒಂದು ಕೊಠಡಿನಲ್ಲಿದೆ ಅದು ಜಾನಪದ ಪರಿಷತ್ ಹಂಗಲ್ಲ. ಅದು ಏನಂತಂದರೆ ಒಂದು ವಿಶಾಲವಾದ ದೃಷ್ಟಿಕೋನದಿಂದ ಮಾಡಬೇಕು. ಯಾಕಂದ್ರೆ ಒಂದು ಸರ್ಕಾರದ ಇಲಾಖೆ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಗೊತ್ತಿತ್ತು. ಯಾಕಂದರೆ ಸರ್ಕಾರದ ಅಧಿಕಾರಿ ಆಗಿದ್ದವರು ಅವರು, ಎಷ್ಟೋ ವರ್ಷಗಳ ಕಾಲ ಸರ್ಕಾರವನ್ನು ನಡೆಸಿದವರು ಅವರು. ಅವ್ರಿಗೆ ಗೊತ್ತಿತ್ತು ಇಲ್ಲಿರೋ ಲಿಮಿಟೇಷನ್ಸ್ ಏನು, ಇಲ್ಲಿರುವ ಮಿತಿಗಳೇನು ಅಂತ. ಆ ಮಿತಿಯನ್ನು ಮೀರಿ ಇದೊಂದು ವಿಸ್ತಾರವಾಗಿ ಬೆಳೆಸಬೇಕು ಮತ್ತು ಅಖಂಡವಾಗಿ ಬೆಳೆಸಬೇಕು, ಮೀರಿ ಹೋಗಬೇಕು ಅಂತಾನೆ ಪರಿಷತ್ ಮಾಡೋದು. ಮಾತನಾಡಣ್ಣಯ್ಯ